ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಂಜಲನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಹಾಜರಾಗಿಲ್ಲವೆಂದು ಕೆಲವು ಪತ್ರಕರ್ತರು ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಇಂದು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಂಜಲನಗರದ ಎಸ್ಡಿಎಂಸಿ ಅಧ್ಯಕ್ಷರಾದ ಎಂಎನ್ ಅಶ್ವಥಪ್ಪ ಅವರು ಮಾತನಾಡಿ, ಅಕ್ಟೋಬರ್ 27 ಮತ್ತು 28ರಂದು ಶಾಲೆಯ ಮುಖ್ಯೋಪಾಧ್ಯಾಯರು ರಜೆ ಪಡೆದಿದ್ದರು. ಮತ್ತೋರ್ವ ಶಿಕ್ಷಕರಾದ ಶ್ರೀನಿವಾಸ ಮೂರ್ತಿ ಅವರು ಅಕ್ಟೋಬರ್ 28ರಂದು ಎಂದಿನಂತೆ ಶಾಲೆಗೆ ಹಾಜರಾಗಿದ್ದರು. ಅಕ್ಟೋಬರ್ 28ರಂದು ಶಿಕ್ಷಕ ಶ್ರೀನಿವಾಸ ಮೂರ್ತಿ ಪಾಠ ಪ್ರವಚನ ನಡೆಸುತ್ತಿದ್ದಾಗ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾದ ಕಾರಣ ಅವರು ಚಿಕಿತ್ಸೆಗಾಗಿ ಉತ್ತನೂರು ಆಸ್ಪತ್ರೆಗೆ ಹೋಗಿ ಕೇವಲ ಅರ್ಧ ಗಂಟೆಯಲ್ಲಿ ಪುನಃ ಶಾಲೆಗೆ ವಾಪಸ್ ಬಂದಿದ್ದಾರೆ ಎಂದು ವಿವರಿಸಿದರು. ಆಸ್ಪತ್ರೆಗೆ ಹೋಗಿ ಬರುವ ಈ ಅರ್ಧ ಗಂಟೆ ಸಮಯದಲ್ಲಿ ಪತ್ರಕರ್ತರು ಶಾಲೆಗೆ ಭೇಟಿ ನೀಡಿ ಶಿಕ್ಷಕರು ಗೈರು ಹಾಜರಾಗಿದ್ದಾರೆ ಎಂದು ಸುದ್ದಿ ಪ್ರಸಾರ ಮಾಡಿದ್ದಾರೆ. ತಾನು ಮುಂಜಾನೆ ಶಾಲೆಗೆ ಭೇಟಿ ನೀಡಿದಾಗ ಶಿಕ್ಷಕ ಶ್ರೀನಿವಾಸ ಮೂರ್ತಿ ಅವರು ಹಾಜರಿದ್ದರು ಎಂದು ಅಧ್ಯಕ್ಷ ಎಂಎನ್ ಅಶ್ವಥಪ್ಪ ಅವರು ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದರು. ಒಟ್ಟಿನಲ್ಲಿ ಮಂಜಲನಗರ ಶಾಲೆಯ ಶಿಕ್ಷಕರ ಗೈರು ಹಾಜರಿ ಕುರಿತಾದ ಸುದ್ದಿ ಸತ್ಯಕ್ಕೆ ದೂರವಾಗಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷರು ತಿಳಿಸಿದರು. ಈ ಸ್ಕೂಲ್ಗೆ ಎಸ್ಡಿಎಂಸಿ ಅಧ್ಯಕ್ಷನಾಗಿದ್ದೀನಿ. ಅವ್ರು ಮನೆ ಪೇಪರು ನ್ಯೂಸ್ನವರು ನಮ್ಮ ಹಳ್ಳಿಗೆ ಭೇಟಿ ನೀಡಿದ್ರು. ಆವತ್ತಿನ ದಿನ ನಮ್ಮ ಮಾಸ್ಟ್ರು ಇಲ್ಲಿದ್ದರು. ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾವು ಮಾಸ್ಟ್ರು ಇದ್ದರು. ಸರ್ ಮೊನ್ನೆ ಟಪ್ ಮಾಸ್ಟ್ರು ಎಲ್ಲಿ ಹೋದ್ರು ಅಂತ ಹೇಳಿ ಸೇಲ್ ಹಾಕಿದ್ದಾರೆ ಸರ್, ಏನೋ ಆಫೀಸ್ ಕೆಲಸ ಇದೆ, ಏನೋ ಸ್ವಂತ ಕೆಲಸ ಹೋಗಿದ್ದರು. ಈ ಮಾಸ್ಟ್ರು ನಾನು ಮಾತನಾಡಿಕೊಂಡು ಸರ್ ಪಾಠ ಮಾಡಿ ಸರ್ ಸ್ವಲ್ಪ ಚೆನ್ನಾಗಿ ಅದು ಇದಂತ ಹೇಳ್ಕೊಂಡ್ಬಿಟ್ಟು ವಿಚಾರಣೆ ಕೊಟ್ಟು ಭೇಟಿ ಕೊಟ್ಟು ಹೋಗಿದ್ದೆ. ಒಂದು ಅರ್ಧ ಗಂಟೆ ನಂತರ ಯಾರೋ ಪಾಪ ನ್ಯೂಸ್ನವ್ರು ಬಂದಿದ್ದರು. ಏನೋ ಅಂದರೆ ಮಾಸ್ಟ್ರಿಗೇನೋ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಹೇಳಿದ್ರು. ಉತ್ತನೂರು ಹಾಸ್ಪಿಟ್ಲಿಗೆ ಹೋಗಿದ್ರು ಅವ್ರು ತೋರಿಸ್ಕೊಂಬರೋದಕ್ಕೆ. ಅದೇ ಟೈಮ್ಗೆ ಅವರು ಬಂದಿದ್ದಾರೆ. ಮಾಸ್ಟ್ರ್ ಇಲ್ಲ, ಅದು ಇಲ್ದಿರ ಇರೋದು ನಿಜಾನೇ. ಒಂದು ಅರ್ಧ ಗಂಟೆ ಅವ್ರು ಹೋಗಿದ್ದಾರೆ. ಇಲ್ಲ ಅವ್ರು ಬಂದು ಡ್ಯೂಟಿ ಮಾಡಿದ್ದಾರೆ ಸರ್. ನಾನು ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದೀನಿ. ಏನಿಲ್ಲ, ಬರ್ತಾ ಇದ್ದಾರೆ, ಕ್ಲಾಸ್ಗಳು ಮಾಡ್ತಾ ಇದ್ದಾರೆ. ಸರಿ, ಮಾತ್ರ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.